ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮಾತೃಭಾಷಾ ಕನ್ನಡದಲ್ಲಿ ನಾವು ರಿಯಲ್ ಎಮ್ ಕ್ಲಿಕ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ನಂದು ಮಾತೃಭಾಷಾ ತೆಲುಗು ಹಾಗೂ ಕನ್ನಡ ಕೂಡ ನಾನು ಮಾತಾಡ್ತಿದ್ದೀನಿ. ಇವತ್ತು ಟೋಟಲ್ ಈ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಕನ್ನಡದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ರಿಯಲ್ ಎಮ್ ಕ್ಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪ್ನಿ ಸ್ಟಾರ್ಟಾಗಿ ಕೇವಲ 3 ತಿಂಗಳೇ ಆಗಿದೆ. ಕಂಪ್ನಿ ಬೇಸ್ ಏನಪ್ಪ ಅಂದರೆ ಟೆಕ್ ಪ್ಲಾಟ್ಫಾರ್ಮ್. ನಾವು ಇವತ್ತು ನೋಡ್ತಿರ್ತೀವಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಎಕ್ಸು, ಈ ಥರ ಹಲವಾರು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಪ್ರತಿದಿನ 1 ನಿಂದ 2 ತಾಸು ಪ್ರತಿಯೊಬ್ಬ ಮನುಷ್ಯ ಯೂಸ್ ಮಾಡೇ ಮಾಡ್ತಾನೆ. ಯಾವುದೋ ಒಂದು ರೀಲ್ ನೋಡ್ತೀವಿ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡ್ತೀವಿ, ಅದನ್ನು ನ್ಯೂಸ್ ಓದ್ತೀವಿ. ಎಲ್ಲೂ ನೋಡಿದ್ರೆ ಕೂಡ ನಾವು ಟೆಕ್ ಪ್ಲಾಟ್ಫಾರ್ಮ್ ಅಂದರೆ ಸೋಷಲ್ ಮೀಡಿಯಾದಲ್ಲಿ ಬಹಳಷ್ಟು ನಾವು ಸಮಯವನ್ನು ಕಳ್ತಾ ಇದ್ದೀವಿ. ಅಂದರೆ ಅದರಿಂದ ನಮಗೇನು ಇನ್ಕಮ್ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ 90 ಕೋಟಿ ಜನಕ್ಕಿಂತ ಹೆಚ್ಚು ಸೋಷಲ್ ಮೀಡಿಯಾ ಅಂದರೆ ಇಂಟರ್ನೆಟನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಆ ಒಂದು ಟಾರ್ಗೆಟನ್ನು ಇಟ್ಕೊಂಡು ನಮ್ಮದೇ ಆದಂಥ, ನಮ್ಮದು ಇಂಡಿಯಾದೇ ಆದಂಥ ವೋಕಲ್ ಫಾರ್ ಲೋಕಲ್ ಅಂತೀವಲ್ಲ, ಆ ಥರ ಒಂದು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ ನಮ್ಮ ರಿಯಲ್ ಎಮ್ ಕ್ಲಿಕ್ಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಟರ್ನ್ ಕ್ಲಿಕ್ ಇನ್ ಟು ಕ್ಯಾಶ್ ವಿತ್ ರಿಯಲ್ ಎಮ್, ರೆಫರ್, ಅರ್ನ್, ರಿಪೀಟ್ ಅಂತ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ನಮ್ಮ ರಿಯಲ್ ಎಮ್ ಕ್ಲಿಕ್ಸ್ ಕಂಪ್ನಿ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡೋಣ. ಸೊ ಅಬೌಟ್ ಅಸ್ ಅಂದರೆ ರಿಯಲ್ ಎಮ್ ಕ್ಲಿಕ್ ಕಂಪ್ನಿ ಏನು, ಹೆಂಗಿದೆ, ಎಲ್ಲಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಬೇಸಿಕ್ಲಿ ಜೈಪುರದಲ್ಲಿ ಪ್ರಾರಂಭ ಆಗಿರುವ ಒಂದು ಕಂಪನಿ, ರಾಜಸ್ಥಾನಲ್ಲಿ. ಫ್ರೆಂಡ್ಸ್, ಜೈಪುರದಲ್ಲಿ ಹೆಡ್ ಆಫೀಸ್, ನಮ್ಮ ಕಾರ್ಪೊರೇಟ್ ಆಫೀಸ್ ಹೆಡ್ ಆಫೀಸು ಅದೆಲ್ಲಿದೆ. ಸೊ ಇದರಲ್ಲಿ ಗೋಪಾಲ್ ಸಿಂಗ್ ಭಾತ್ ಸಾರ್ ಅನ್ನೋರು ಫೌಂಡರು, ಹಾಗೂ ಭಜಂಗ್ ಶರ್ಮಾ ಫೌಂಡರ್ ಸಾರ್ ಕೂಡ ಇದರಲ್ಲಿ ಇಬ್ಬರು ಆರ್ಡಿನೇಷನ್ನಲ್ಲಿ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಂಪ್ನಿಯು ಪ್ರೊಫೈಲ್ ಒಂದು ಬಾರಿ ನೋಡಿಕೊಂಡ್ರೆ ಇವರಿಬ್ಬರು ಕೂಡ ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸ್ ಇದ್ದಂಥ ವ್ಯಕ್ತಿಗಳು. ನಮ್ಮ ಬಜರಂಗ್ ಶರ್ಮಾ ಸರ್ಗೆ ಬಗ್ಗೆ ನೀವು ಹೇಳಬೇಕಂದ್ರೆ ಫ್ರೆಂಡ್ಸ್, ನಾನು ಲಾಸ್ಟ್ 5 ಇಯರ್ಸ್ ಬ್ಯಾಕ್ ಅವ್ರ ಜೊತೆ ಒಂದು ಆರ್ಗನೈಸೇಷನ್ ಕಂಪ್ನಿದಲ್ಲಿ ಕೆಲಸ ಮಾಡಿದ್ದೆ ನಾನು. ಸೊ ಅವರು ಕಮಿಟ್ಮೆಂಟು, ಅವ್ರ ಸ್ಕಿಲ್ಸು, ಅವ್ರ ಎಕ್ಸ್ಪ್ಲನೇಷನ್ ನೋಡಿದ್ರೆ ಯಾರಾದರೂ ಬೇಕಾದರೂ ಕೂಡ ಅವರಿಗೆ ಒಬ್ಬ ಫ್ಯಾನ್ ಆಗಲೇಬೇಕು. ಯಾಕಂದರೆ ಅಷ್ಟು ಕಮಿಟ್ಮೆಂಟ್ ತಗೊಂಡು ಅವರು ಕೆಲಸ ಮಾಡ್ತಾರೆ. ಅವರು ಹಲವಾರು 4-5 ಕಂಪ್ನಿಯಲ್ಲಿ, ಸ್ಟಾರ್ಟಪ್ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಆ ಕಂಪ್ನಿಗಳು ಇವತ್ತು ಕೋಟಿ ಟರ್ನ್ ಓವರ್ಸ್ದಲ್ಲಿ ಆ ಕಂಪ್ನಿಗಳಿದ್ದಾವೆ. ಸೊ ಆ ಕಂಪ್ನಿ ಬಗ್ಗೆ ನಾವು ನೋಡ್ಬೋದು. ಸೊ ಅವರೊಬ್ಬ ರಲ್ಲಿ ಇವರು ಸ್ಟಾರ್ಟ್ ಮಾಡಿರುವ ಕಂಪ್ನಿ. ಸೊ ಅದ್ಭುತವಾಗಿ ಇದೆ. ಇದ್ರ ಕಂಪ್ನಿ ಬಗ್ಗೆ ನೋಡ್ಬೋದು. ಆಮೇಲೆ ವಾಟ್ ಈಸ್ ದ PPC, ಹೌ ಇಟ್ ಈಸ್ ವರ್ಕ್ಸ್. PPC అంటే ಪೇ ಫಾರ್ ಕ್ಲಿಕ್ಸ್. ಫ್ರೆಂಡ್ಸ್, ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರದ್ದು ನೋಡ್ತಿರ್ತೀವಿ. ಆದರೆ ಎಲ್ಲವನ್ನು ಕ್ಲಿಕ್ ಮಾಡ್ತಾ ಇರ್ತೀವಿ, ಲೈಕು, ಶೇರು, ಆಪ್ಷನ್ ಎಲ್ಲ ಹೊಡ್ತಿರ್ತೀವಲ್ಲ. ಸೊ ಅದನ್ನು ಬೇಸ್ ಅಂದರೆ ಎಷ್ಟು ನಾವು ಕ್ಲಿಕ್ ಮಾಡ್ತೀವೋ ಅಷ್ಟು ಅರ್ನಿಂಗ್ಸ್ ಅನ್ನೋದ್ರ ಬಗ್ಗೆ ಇದು ಕಾನ್ಸೆಪ್ಟ್ ಎಲ್ಲ ಪ್ರಾರಂಭವಾಗುತ್ತೆ. ಸೊ ವಾಟ್ ಈಸ್ ಆ್ಯಡ್ಸೆನ್ಸ್. ಸೊ ಆ್ಯಡ್ಸೆನ್ಸ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಇವತ್ತು ನಾವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿರಿ, ಪ್ರತಿಯೊಂದು ವೆಬ್ಸೈಟಲ್ಲಿ ಆ್ಯಡ್ಸ್ ಇಲ್ಲದೆ ಯಾವುದು ಯೂಟ್ಯೂಬ್ ಚಾನಲ್ ಇಲ್ಲ, ಯಾವುದು ಫೇಸ್ಬುಕ್ ಇಲ್ಲ, ಯಾವುದು ಇನ್ಸ್ಟಾಗ್ರಾಮ್ ಇಲ್ಲ, ಯಾವುದು ಇಂಟರ್ನೆಟ್ ಇಲ್ಲ, ಯಾವುದು ಸೈಟ್ ಇಲ್ಲ, ಏನಿಲ್ಲ. ಏನು ನೋಡಿದ್ರೆ ಕೂಡ ಯಾಡು ಬರುತ್ತೆ. ಸೊ ಆ್ಯಡ್ಸೆನ್ಸ್ ಅನ್ನೋದು ಭಾಳ ಈಸಿ ಫ್ರೆಂಡ್ಸ್. ನಮ್ಮದೆಲ್ಲ ಕಾನ್ಸೆಪ್ಟು ಆ್ಯಡ್ಸೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಒಬ್ಬರು ಯೂಟ್ಯೂಬರ್ ಇರ್ತಾರೆ, ಆಮೇಲೆ ವಿಸಿಟರ್ಸ್ ಇರ್ತಾರೆ, ಆ ಮಧ್ಯದಲ್ಲಿ ಬರ್ತಿರ್ತವೆ. ಅಂದರೆ ಯೂಟ್ಯೂಬ್ ಮಾಡಿದವರಿಗೆ ಹ್ಯಾಡ್ಸ್ ಮುಖಾಂತರ ಅರ್ನಿಂಗ್ ಆಗುತ್ತೆ. ಆ ಆ್ಯಡ್ಸ್ ಬಂದಿದ್ದಕ್ಕೋಸ್ಕರ ಯೂಟ್ಯೂಬ್ ಕಂಪ್ನಿಗೆ ಇಂಟರ್ನೆಟ್ ಮುಖಾಂತರ ಅವ್ರಿಗೂ ಸಿಗುತ್ತೆ. ಸೊ ಆ ಏನು ಫಂಡ್ಸ್, ಏನು ಇನ್ಕಮ್ ಇದೆಲ್ಲ ಅದನ್ನು ಕೂಡ ಈಗ ವಿಸಿಟರ್ಸ್ ಅಂದರೆ ನಮಗೆ ನೋಡೋಂಥವರು ಕೂಡ ಈ ಇನ್ಕಮನ್ನು ಕೊಡ್ತಿದ್ದಾರೆ. ಸೊ ಇದು ಆ್ಯಡ್ಸೆನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ. ಆಮೇಲೆ ರಿಯಲ್ ಎಮ್ ಕ್ಲಿಕ್ಸ್ ಬಿಸ್ನೆಸ್ ಮಾಡೆಲ್. ಸೊ ಈ ರಿಯಲ್ ಎಮ್ ಕ್ಲಿಕ್ಸ್ ಬಿಸ್ನೆಸ್ ಮಾಡೆಲ್ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದರೆ ಬಹಳ ಅದ್ಭುತವಾದ ಕಂಪ್ನಿ, ಲೈಫ್ ಟೈಮ್, ಲಾಂಗ್ ಟರ್ಮ್ ಇಡುವಂಥ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಬಾರಿ ನೋಡೋಣ ಇದರಲ್ಲಿ ಎಷ್ಟು ಥರ ನಾವು ಇನ್ಕಮ್ అనేది ಅರ್ನ್ ಮಾಡ್ಕೋಬೋದು ಅನ್ನೋದು ನೋಡಿಕೊಂಡ್ರೆ. ಸೊ 5 ಟೈಪ್ ಆಫ್ ಅರ್ನಿಂಗ್ಸ್ ಅನ್ನೋದು ನಾವು ಇದರಲ್ಲಿ ಅರ್ನ್ ಮಾಡ್ಕೋಬೋದು. ನೋಡಿರಿ, ಫಸ್ಟು ಆ್ಯಡ್ಸ್ ರೆವೆನ್ಯೂ ರಿವಾರ್ಡ್ಸ್, ರೆಫರಲ್ ರಿವಾರ್ಡ್ಸ್, ಆ್ಯಡ್ಸ್ ರೆಫರಲ್ ರಿವಾರ್ಡ್ಸ್, ರಾಯಲ್ಟಿ ರಿವಾರ್ಡ್ಸ್, ಲೈಫ್ ಟೈಮ್ ರಿವಾರ್ಡ್ಸ್. ಸೊ ಈ ಥರ ನಾವು ಈ
ರಿಯಲ್ ಎಮ್ ಕ್ಲಿಕ್ಸ್ನಿಂದ ನಾವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಒಂದೊಂದು ಬಗ್ಗೆ ನಾವು ಈಗ ನೋಡೋಣ. ಮೊದಲಿಗೆ ಆ್ಯಡ್ ರೆವೆನ್ಯೂ. ಫ್ರೆಂಡ್ಸ್, ಇವತ್ತು ನಾವು ನೋಡ್ತಿದ್ದೀವಲ್ಲ ಎಷ್ಟು ಆ್ಯಡ್ಸು ಇದ್ರ ಬಗ್ಗೆ ನೋಡಿಕೊಂಡ್ರೆ, ಸೊ ಇದರಲ್ಲಿ ಬೇಸಿಕ್ಸ್ ಪ್ಲ್ಯಾನ್ಸ್ ಇಟ್ಟಿದ್ದಾರೆ. 4 ಪ್ಲ್ಯಾನು: ಬೇಸಿಕ್ಕು, ಅಡ್ವಾನ್ಸು, ಪ್ರೀಮಿಯಮು, ಅಲ್ಟ್ರಾ ಪ್ರೀಮಿಯಮ್. ಸೊ ಬೇಸಿಕ್ ಪ್ಲ್ಯಾನ್ 10,620 rupees, ಅಂದರೆ ಇದು 9,000 rupees ಆ್ಯಕ್ಚುಲಿ, ಪ್ಲಸ್ 18% GST ಪ್ಲಸ್ ಮಾಡಿಕೊಂಡ್ರೆ 10,220 ರೂಪಾಯಿ ಅನ್ನೋದಾಗುತ್ತೆ. ಸೊ 10,000 ರೂಪಾಯಿ ಬೇಸಿಕ್ ಪ್ಲ್ಯಾನ್ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಇಲ್ಲಿ ನಮಗೆ ಡೈಲಿ 5 ಆ್ಯಡ್ಸ್ ಬರುತ್ತೆ. ಒಂದು ಯಾರ್ಡ್ ನೋಡಿದರೆ ಫ್ರೆಂಡ್ಸ್ ನಮಗೆ 11 ರೂಪಾಯಿ ಕೊಡ್ತಿದ್ದಾರೆ. ಒಂದು ಯಾರ್ಡ್ಗೆ 11 ರೂಪಾಯಿ, ಅಂದರೆ ಡೈಲಿ 5 ಆ್ಯಡ್ಸ್ ಬರುತ್ತೆ. 5 ಇಂಟು 11 ರೂಪಾಯಿ ಲೆಕ್ಕ ಮಾಡಿಕೊಂಡ್ರೆ 55 ರೂಪಾಯಿ ನಮಗೆ ಪ್ರತಿದಿನ ನಮ್ಮ ಅಕೌಂಟಿಗೆ ಯಾವಾಗ ನೀವು ಆ್ಯಡ್ ನೋಡಿದ ತಕ್ಷಣ ನಿಮ್ಮ ವ್ಯಾಲೆಂಟಲ್ಲಿ ಕ್ರೆಡಿಟ್ ಆಗಿಬಿಡುತ್ತೆ, ರಿಯಲ್ ಟೈಮಲ್ಲಿ ಕ್ರೆಡಿಟ್ ಆಗಿಬಿಡುತ್ತೆ. ಸೊ ಇದು ಬೇಸಿಕ್ ಪ್ಲ್ಯಾನ್. ಆಮೇಲೆ ಅಡ್ವಾನ್ಸ್ ಪ್ಲ್ಯಾನ್ಸ್ 30,680 ರೂಪಾಯಿ ನೀವು ತಗೊಂಡ್ರೆ ಡೈಲಿ 15 ಯಾರ್ಡ್ಸು ನಿಮ್ಗೆ ಬರುತ್ತೆ. 15 ಇಂಟು 11 ರೂಪಾಯಿ ಅಂದರೆ 165 ರೂಪಾಯಿ ನಿಮಗೆ ಡೈಲಿ ಇನ್ಕಮ್. ಅದೇ ಥರನೇ ಪ್ರೀಮಿಯಂ ಪ್ಯಾಕೇಜ್ 59,000 rupees, 59,000 ನೀವು ಪ್ರೀಮಿಯಂ ಪ್ಯಾಕೇಜ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಡೈಲಿ 30 ಯಾರ್ಡ್ ಬರುತ್ತೆ. ಒಂದು ಯಾರ್ಡ್ಗೆ 11 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೆ 330 ರೂಪಾಯಿ ಪ್ರತಿನಿತ್ಯ ಬರುವಂಥ ಅವಕಾಶ ನಮಗೆ ರಿಯಲ್ ಎಮ್ ಕ್ಲಿಕ್ಸ್ದಲ್ಲಿ ಇದೆ. ಆಮೇಲೆ ಇನ್ನೊಂದು ಲಾಸ್ಟು 1,12,100 ರೂಪಾಯಿ ಇನ್ಕ್ಲೂಡಿಂಗ್ GST. ಸೊ ಇದಕ್ಕೆ ಡೈಲಿ 60 ಯಾರ್ಡ್ ಬರುತ್ತೆ. ಒಂದು ಯಾರ್ಡಿಗೆ 11 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 660 ರೂಪಾಯಿ ನಮಗೆ ಈ ಪ್ಯಾಕೇಜ್ನಿಂದ ಬರುತ್ತೆ. ನೋಡಿರಿ ಫ್ರೆಂಡ್ಸ್, ಒಂದು ದಿವಸ 660 ರೂಪಾಯಿ ಇಂಟು ಲೆಕ್ಕ ಮಾಡಿಕೊಂಡ್ರೆ ನಮಗೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ತಿಂಗಳಿಗೆ. ಸೊ ಸುಮಾರು 14,000ವರೆಗೆ ಪ್ರತಿನಿತ್ಯ ನಾವು ಪ್ರತಿ ಮಂತು ಅರ್ನ್ ಮಾಡ್ಬೇಕಂತ ಆಪರ್ಚುನಿಟಿ ನಮಗೆ ಇಲ್ಲಿ ನೋಡ್ಬೋದು. ಅದು ಎಷ್ಟು ದಿನ ಬರುತ್ತೆ ನಮಗೆ ಇದೆ ಅಂದರೆ, ನಾವೇನು ಪ್ಯಾಕೇಜಸ್ ಪರ್ಚೇಸ್ ಮಾಡ್ತೀವಲ್ಲ ಆ ಪ್ಯಾಕೇಜಿಗೆ 3x. ಈಗ ಬೇಸಿಕ್ ಅಂದರೆ ಎಷ್ಟು ಹೇಳಿದೆ ನಾನು, 9,000. ಸೊ 9,000 ಇಂಟು 3x ಅಂದರೆ 27,000 ರೂಪಾಯಿವರೆಗೆ ನಮಗೆ ಅರ್ನಿಂಗ್ಸ್ ಬರುತ್ತೆ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 500 ಡೇಸ್ ಅಂದರೆ 20 ಮಂತ್ಸ್ವರೆಗೆ ನಿಮಗೆ ಈ ಯಾರ್ಡ್ ರೆಫರಲ್ ಇನ್ಕಮ್ ಅನ್ನೋದೇ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ನಾವೇನು ಪ್ಯಾಕೇಜಸ್ ಪರ್ಚೇಸ್ ಮಾಡಿರ್ತೀವಲ್ಲ ಆ ಪ್ಯಾಕೇಜಸ್ ತ್ರಿಬಲ್ ಅಮೌಂಟನ್ನು ನಾವು 20 ತಿಂಗಳಲ್ಲಿ ಗಳಿಸ್ಕೋಬೋದು. ನಾವು ಇನ್ವೆಸ್ಟ್ಮೆಂಟ್ ನಾವೇನು ಪ್ಯಾಕೇಜಸ್ ತೊಗೊಂಡಿರ್ತೀವೋ ಅದರ 7 ತಿಂಗಳಲ್ಲಿ ನಮಗೆ ವಾಪಸ್ ಬರುತ್ತೆ. ಆಮೇಲೆ ಫುಲ್ಲು ನಮಗೆ ಬಂದವರೆಲ್ಲ ಪ್ರಾಫಿಟ್ಟು. ಸೊ ಹೇಗೆ ಬರುತ್ತೆ ಏನು ಅನ್ನೋದು ನಿಮಗೆಲ್ಲರೂ ಮಾಹಿತಿ ಗೊತ್ತಿದೆ ಅನಿಸುತ್ತೆ. ಯಾಕಂದರೆ ಇವತ್ತು ನೋಡ್ತೀವಿ ನಾವು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇವೆಲ್ಲ ಟ್ವಿಟ್ಟರು, ಅಮೆಜಾನು, ಜೊಮೊಟೊ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ನೆಟನ್ನು ಸರ್ವಿಸನ್ನು ಕೊಡ್ತೂ ಅರ್ನಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ನಾವು ಒಂದು ನಮ್ಮ ರಿಯಲ್ ಎಮ್ ಟಾಕ್ಸ್ ಅಂತ ಲಾಂಚ್ ಆಗ್ತಾಯಿದ್ದಲ್ಲ ಜನವರಿದಲ್ಲಿ, ಆ ಲಾಂಚ್ ಆಗಿದ ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಪು ಸೊ ಡೈರೆಕ್ಟಾಗಿ ನಮಗೆ ಯಾಡ್ಸ್ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ಯಾಡ್ ರೆಫರೆನ್ನಿಂದ ಅದ್ಭುತವಾಗಿ ಕೊಡ್ತಾರೆ ಫ್ರೆಂಡ್ಸ್. ನೀವೇನು ಚಿಂತೆ ಮಾಡೋಸ್ಕೊತಿರಲಿಲ್ಲ, 100% ನಾವೆಲ್ಲ ದೊಡ್ಡ ಅಮೌಂಟಲ್ಲಿ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಅದೇ ಥರ ಸೆಕೆಂಡ್ ಇನ್ಕಮ್ 5% ರೆಫರಲ್ ರಿವಾರ್ಡು, 5% ಆಫ್ ಸಬ್ಸ್ಕ್ರಿಪ್ಷನ್ ಅಮೌಂಟ್. ಅಂದರೆ ನಾವು ಯಾವ ಸಬ್ಸ್ಕ್ರಿಪ್ಷನ್ ತೊಗೊತೀವೋ, ಉದಾಹರಣೆಗೆ 10,000 ರೂಪಾಯಿ ತೊಗೊಂಡ್ರೆ, ಆಮೇಲೆ ಮತ್ತು 30,000 ರೂಪಾಯಿದು 59,000 ಏನು ಪ್ಯಾಕೇಜಸ್ ಪರ್ಚೇಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ನಮಗೆ 5% ಅಂದರೆ GST ಬಿಟ್ಟು ಏನು ಪ್ಯಾಕೇಜ್ ಇರುತ್ತಲ್ಲ ಆ ಅಮೌಂಟಿಗೆ ನಮಗೆ 5% ಡೈರೆಕ್ಟ್ ರೆಫರಲ್ ರಿವಾರ್ಡ್ ಅನ್ನೋದು ನಮ್ಗೆ ಸಿಗ್ತಾಯಿರುತ್ತೆ. ಸೊ ಎಷ್ಟು ಬೇಕಾದರೂ ಡೈರೆಕ್ಟ್ ರೆಫರಲ್ ಮಾಡ್ಬೋದು, 10, 20 ಎಷ್ಟು ಬೇಕಾದರೂ ನಾವು ಡೈರೆಕ್ಟ್ ರೆಫರಲ್ ಮಾಡ್ಕೋಬೋದು. ಎಷ್ಟು ಡೈರೆಕ್ಟ್ ರೆಫರಲ್ ಮಾಡ್ಕೊತೀವೋ ಅಷ್ಟು ಇನ್ಕಮ್ ನಮಗೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು ಸೆಕೆಂಡ್ ಇನ್ಕಮ್. ಆಮೇಲೆ ಮೂರನೇ ಇನ್ಕಮ್ ನೋಡ್ಬೋದು, ಯಾಡ್ಸ್ ರೆಫರಲ್ ರಿವಾರ್ಡ್. ಈಗ ನೋಡ್ಬೋದು ನಾವು ಸ್ಲಾಬ್ 1. ಸೊ ನಾವು ಇದ್ದೀವಿ, ನಾನು ಒಬ್ಬನ ಎಕ್ಸ್ ಅನ್ನೋ ವ್ಯಕ್ತಿನ ಡೈರೆಕ್ಟಾಗಿ ಸ್ಪಾನ್ಸರ್ ಮಾಡಿದ್ದೀನಿ. ಸೊ ಅವರಿಗೆ ಡೈರೆಕ್ಟ್ ಸ್ಪಾನ್ಸರ್ ಮಾಡೋದಕ್ಕೋಸ್ಕರ 5% ಬಂತು. ಆಮೇಲೆ ಅವ್ರು ಏನು ಯಾರ್ಡ್ ನೋಡ್ತಾರಲ್ಲ ಆ ಯಾರ್ಡ್ ಮುಖಾಂತರ ನನಗೆ 20% ಬರುತ್ತೆ ಫ್ರೆಂಡ್ಸ್. ನೋಡಿರಿ ಎಷ್ಟು ಅದ್ಭುತವಾಗಿದೆ. ಅಂದರೆ ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡ್ಕೊತಾರೋ ಅದ್ರ ಮೇಲೆ ನಮ್ಗೆ 20%, ಅವರೆಷ್ಟು ಯಾರ್ಡ್ಸು ನೋಡಿ ಅರ್ನಿಂಗ್ಸ್ ಮಾಡ್ತಾರಲ್ಲ ಅದ್ರ ಮೇಲೆ ನಮಗೆ 20% ಸಿಗ್ತಾ ಬರುತ್ತೆ. ಎಷ್ಟು ದಿನ, 500 ಡೇಸ್ ನೋಡ್ಕೋಬೋದು. 500 ಡೇಸ್ವರೆಗೆ ನಮಗೆ ಈ ಇನ್ಕಮ್ ಅನ್ನೋದು ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಅದೇ ಥರ ಸೆಕೆಂಡ್ ಲೆವೆಲಲ್ಲಿ ನೋಡ್ಬೋದು, ಅವರಿಗೆ ನಾವೇನು ಡೈರೆಕ್ಟ್ ರೆಫರ್ ಮಾಡಿರ್ತೀವಲ್ಲ ಅವರು ಮತ್ತು ಅವ್ರು ಸ್ಪಾನ್ಸರ್ ಮಾಡಿದ ಮೇಲೆ ಅವ್ರಿಗೂ 20% ಬರುತ್ತೆ, ಪ್ಲಸ್ ನಮಗೂ 15% 15% ಬರುತ್ತೆ. ಅವ್ರ ಕೆಳಗಡೆ ಥರ್ಡ್ ಲೈನಲ್ಲಿ 10%, 6, 4, ಥರ್ಡ್, ಈ ಥರ 25 ಲೆವೆಲ್ವರೆಗೆ ನಮಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್.
ನೋಡ್ಕೋಬೋದು, ಇಲ್ಲಿ ಚಾರ್ಟ್ ಇದೆ. 25 ಲೆವೆಲ್ವರೆಗೆ ನಮಗೆ ಇನ್ಕಮ್ಮು ಬರ್ತಾ ಹೋಗುತ್ತೆ. ಸೊ ನಾವು ಇದಗಳು ಸಣ್ಣ ಕಂಡೀಷನ್ ಏನಪ್ಪ ಅಂದರೆ, ನಾವು ಫಸ್ಟ್ ಡೈರೆಕ್ಟ್ ರೆಫರಲ್ ಯಾವುದೇ ಕಂಡೀಷನ್ ಇಲ್ಲದಾಗೆ ನಾವು ತಗೋಬೋದು 20%. ಆಮೇಲೆ ಅವರು ಡೈರೆಕ್ಟ್ ರೆಫರಲ್ ಮಾಡ್ತಾರಲ್ಲ ಸೆಕೆಂಡ್ ಲೆವೆಲ್ಲು, ಸೊ ಸೆಕೆಂಡ್ ಲೆವೆಲ್ನಿಂದ ನಾವು ಸೆಕೆಂಡ್ ಲೆವೆಲ್ನ ಇನ್ಕಮನ್ನು ನಾವು ತೊಗೋಬೇಕಂದ್ರೆ ನಮ್ಮ ಡೈರೆಕ್ಟರ್ ರೆಫರಲ್ 25,000 ರುಪೀಸ್ ಆಗಿರ್ಬೇಕು ನಮ್ಮ ಸ್ಲ್ಯಾಬ್. ನಮ್ಮ ಕೆಳಗಡೆ ಬಂದುವಂಥ ಟೀಮ್ ಮುಖಾಂತರ ನಾವು ಅರ್ನಿಂಗ್ಸ್ ಮಾಡ್ಕೋಬೇಕಂದ್ರೆ ಮಿನಿಮಮ್ 25,000 ಡೈರೆಕ್ಟ್ ರೆಫರಲ್ ಆಗಿರಬೇಕು. ಯಾಕಂದರೆ ಇಟ್ಟಿದ್ದಾರೆ ಅಂದರೆ ಫ್ರೆಂಡ್ಸು ನೋಡಿರಿ, ನಾವು ಇನ್ನೂ ಹೆಚ್ಚು ಡೈರೆಕ್ಟ್ ರೆಫರಲ್ ಹಾಕ್ಕೊತೀವಿ ಮತ್ತು ನಮ್ಮ ಇನ್ಕಮ್ ಕೂಡ ಜಾಸ್ತಿ ಹೋಗುತ್ತೆ. ಸೊ ಆ ಕಾರಣದಿಂದ 25,000 ರುಪೀಸ್ ಅನ್ನೋದು ಡೈರೆಕ್ಟ್ ರೆಫರಲ್ ಇಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡಿಕೊಂಡ್ರೆ ಥರ್ಡ್ ಇನ್ಕಮ್ಮು ರಾಯಲ್ಟಿ ರಿವಾರ್ಡ್. ನಮ್ಮ ಬಿಸ್ನೆಸ್ 5 ಲಕ್ಷ ಬಿಸ್ನೆಸ್ ಆದಮೇಲೆ ನಮಗೆ ಇಲ್ಲಿ ನಾವು ರಾಯಲ್ಟಿಗೆ ಎಲಿಜಿಬಲ್ ಆಗ್ತೀವಿ. ಪ್ರತಿ ತಿಂಗಳು 5,000 ರೂಪಾಯಿ, ಅಂದರೆ ಯಾವಾಗ ನಾವು ರಾಯಲ್ಟಿಗೆ ಅಚೀವ್ಮೆಂಟ್ ಆಗ್ತೀವೋ ಆವಾಗಿನಿಂದ ನಮಗೆ 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ನಮ್ಮ ರಿಯಲ್ ಕ್ಲಿಕ್ಸ್ನಿಂದ. ಅದೇ ಥರ 10 ಲಕ್ಷ ನಾವು ನಮ್ಮ ಟೋಟಲ್ ಬಿಸ್ನೆಸ್ ಆದಮೇಲೆ ಅಲ್ಲಿ 10,000 ರೂಪಾಯಿ ತಿಂಗಳ ಬರುತ್ತೆ. 20 ಲಕ್ಷ ಬಿಸ್ನೆಸ್ ಆದಮೇಲೆ 20,000 ಬರುತ್ತೆ. 35 ಲಕ್ಷ ಬಿಸ್ನೆಸ್ ಆದಮೇಲೆ 35,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. 80 ಲಕ್ಷ ಬಿಸ್ನೆಸ್ ಆದಮೇಲೆ ಪ್ರತಿ ತಿಂಗಳ 1,00,000 ರೂಪಾಯಿ ನಮಗೆ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಕೇವಲ 80 ಲಕ್ಷ ನಮ್ಮ ಬಿಸ್ನೆಸ್ ಟರ್ನೋವರ್ ಆದಮೇಲೆ ಒಂದು ತಿಂಗಳಿಗೆ 1,00,000 ರೂಪಾಯಿ ಅಷ್ಟು ದೊಡ್ಡ ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಇಲ್ಲೇನೆಂದರೆ ಎವ್ರಿ ಮಂತ್ ವೈಸ್ ಕ್ಯಾಲ್ಕುಲೇಟ್ ಆಗುತ್ತೆ. ನಾವು ಯಾವಾಗ ಅಚೀವ್ಮೆಂಟ್ ಆಗ್ತೀವೋ ಆವಾಗಿನಿಂದ 1 ತಿಂಗಳು ಕೊಡ್ತಾನೆ. ಉದಾಹರಣೆಗೆ ಈಗ ನಾವು ಜನವರಿ ತಿಂಗಳಲ್ಲಿ ಈ ಫಸ್ಟ್ ಲೆವೆಲ್ಗೆ ಅಚೀವ್ಮೆಂಟ್ ಆದವು ಅನ್ಕೋರಿ. ಸೊ ಅವಾಗ ಫೆಬ್ರವರಿನಿಂದ ನಮಗೆ 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾನೆ. ಸೊ ಇಲ್ಲೇನೆಂದರೆ ಮ್ಯಾಚಿಂಗ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಚಿಂಗ್ ಅಂದರೆ ಬೈನರಿ ಅಲ್ಲ ಫ್ರೆಂಡ್ಸ್, ಇದು ಬೈನರಿ ಲೆಫ್ಟ್ ಟು ರೈಟು ಅಲ್ಲ, ನಾವು ಎಷ್ಟು ಬೇಕಾದ್ರೆ ಡೈರೆಕ್ಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ಗೆ ನಾವು ಒಂದು ಎ ವ್ಯಕ್ತಿನ ರೆಫರ್ ಮಾಡಿವಿ ಅನ್ಕೋರಿ. ಸೊ ಎ ವ್ಯಕ್ತಿ ಇದರಲ್ಲಿ 5 ಲಕ್ಷ ಬಿಸ್ನೆಸ್ ಆಗಿದೆ ಅವರು ಟೋಟಲ್ ಎಲ್ಲ ಮಾಡಿಕೊಂಡು. ಸೊ ಬಿ, ಸಿ, ಟಿ, ಡಿ ಇವೆಲ್ಲ ಇರ್ತಾವಲ್ಲ, ನಮ್ಮ ಪ್ಯಾರಲ್ ಟೀಮ್ ಎಲ್ಲ ಇರ್ತಾವಲ್ಲ, ಆ ಎಲ್ಲ ಸೇರಿಕೊಂಡು ಕೂಡ 5 ಲಕ್ಷ ಬಿಸ್ನೆಸ್ ಆಗಿರಬೇಕು. ಅಂದರೆ ಮ್ಯಾಚಿಂಗ್ ಅಂದರೆ ಪವರ್ ಲೈನಲ್ಲಿ 5 ಲಕ್ಷ ಆಮೇಲೆ ವೀಕರ್ ಲೆಗ್ಸ್ ಇರ್ತಾವಲ್ಲ, ವೀಕರ್ ಲೆಗ್ ಅಲ್ಲಿ ಕೂಡ ಎಷ್ಟು 4-5-6 ಲೆಗ್ಸ್ ಇರ್ತಾವೆ, ಅವೆಲ್ಲ ಸೇರಿಕೊಂಡು 5 ಲಕ್ಷ ಆಗಿರಬೇಕು. ಸೊ ಆವಾಗ ನಮಗೆ ಎಲಿಜಿಬಿಲಿಟಿ. ಸೊ ಇದೇ ಥರನೇ ಎಲ್ಲ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕೂಡ ಮ್ಯಾಚಿಂಗ್ದಲ್ಲೇ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಬಂದು ಲೈಫ್ ಟೈಮ್ ರಿವಾರ್ಡ್. ಸೊ ಇಲ್ಲಿ ಸುಮಾರು ಬ್ರ್ಯಾಂಡ್ ಅಂಬೇಡ್ಸರ್ ಇದನ್ನು ಕ್ಯಾಟಗರೀಸ್ ಇದ್ದಾವೆ. ಸೊ ನಾವು ಒಂದು ಬಂದು ನೋಡಿಕೊಂಡ್ರೆ ಇದು ಕೂಡ ಸೇಮ್ 2 ಲಕ್ಷ ರೂಪಾಯಿ ಆದಮೇಲೆ ನಮ್ಮ ಟೋಟಲ್ ಬಿಸ್ನೆಸ್ಸು ಇಲ್ಲಿ 9,000 ರುಪೀಸ್ ನಾವು ರಿವಾರ್ಡ್ ಆಗಿ ತೊಗೋಬೋದು. ಆಮೇಲೆ 4,15,750 ರೂಪಾಯಿ, 8 ಲಕ್ಷ ಕಂಪ್ಲೀಟ್ ಆದಮೇಲೆ 27,000 ರೂಪಾಯಿ, 20 ಲಕ್ಷ ಆದಮೇಲೆ 63,000 ರೂಪಾಯಿ. ಈ ತಗ ನಾವು 10 ಕೋಟಿ 20 ಕೋಟಿವರೆಗೂ ಈ ಇನ್ಕಮ್ ಅನ್ನೋದು ನಾವು ತೊಗೋಬೋದು ಫ್ರೆಂಡ್ಸ್. ಇದು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಮ್ಯಾಚಿಂಗ್ ಅಂತ ಏನು ಹೇಳಿದ್ದೇನೆ ನಾನು, ಅದೇ ಬೇಸಿನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಪವರ್ ಲೆಗ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಈ ಥರ ನಾವು ಇದಕ್ಕೆ ಯಾವುದೂ ಟೈಮ್ ಲಿಮಿಟ್ ಇಲ್ಲ. ಇದಕ್ಕೂ ಮತ್ತು ರಾಯಲ್ಟಿ ರಿವಾರ್ಡ್ ಕೂಡ ಯಾವುದೂ ಟೈಮ್ ಬಾಂಡ್ ಏನಿಟ್ಟಿಲ್ಲ. ಸೊ ನಾವು ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ನಾವು ಇನ್ಕಮ್ ಅನ್ನೋದು ತೆಗೆದುಕೊತೀವಿ ಫ್ರೆಂಡ್ಸ್. ಆಮೇಲೆ ನೋಡಿರಿ, ರಿಯಲ್ ಕ್ಲಿಕ್ಸ್ ಯಾಡ್ ಏಜೆನ್ಸಿ ಫೀಚರ್ ಎಲ್ಲ ಏಜೆನ್ಸಿ ನಾವು ನೋಡಿದ್ರೆ ಎಲ್ಲಿ ನೋಡಿದ್ರೆ ನಾವು ಏಜೆನ್ಸಿ ಕೊಡ್ತೀವಿ, ನಮ್ಮ ಕಂಪನಿ ಏಜೆನ್ಸಿ ಇದೆ, ಆ ಏಜೆನ್ಸಿ ಇದೆ, ಈ ಏಜೆನ್ಸಿ ಇದೆ ಅಂತ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮದು ಕೂಡ ಏಜೆನ್ಸಿ ಪ್ಲ್ಯಾನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದೇ ಯಾಡ್ ಏಜೆನ್ಸಿ. ಯಾಕೆಂದರೆ ನಮ್ಮದು ಟೋಟಲು ಯಾಡ್ ರೆವೆನ್ಯೂ ಬೇಸ್ ಮೇಲೆ ವರ್ಕ್ ಆಗ್ತದಲ್ಲ. ಸೊ ಯಾಡ್ ಏಜೆನ್ಸಿ ಕೂಡ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರು ದೊಡ್ಡ ಪ್ಯಾಕೇಜ್ ನಾವು 5 ಲಕ್ಷ 10 ಲಕ್ಷ ತೊಗೊತೀವಿ, ನಮ್ಗೆ ಅಷ್ಟೊಂದು ಯಾರು ನೋಡೋಕ್ಕಾಗಲ್ಲ ಇಂಥವಲ್ಲೆಲ್ಲ ಇರ್ತಾರಲ್ಲ. ಸೊ ಅವರಿಗೆ ಈ ಯಾಡ್ ಏಜೆನ್ಸಿ ತೊಗೊಂಡು ಕೂಡ ಅವರು ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಯಾಡ್ ಏಜೆನ್ಸಿ ಒಂದು ಸ್ವಲ್ಪ ನೋಡ್ಬೋದು. ಯಾಡ್ ಏಜೆನ್ಸಿ ಹೆಂಗಿದೆ ಅನ್ನೋದು ನೋಡಿಕೊಂಡ್ರೆ ಎಕ್ಸ್ಕ್ಲೂಸಿವ್ ಯಾಡ್ ಏಜೆನ್ಸಿ, ಸೆಕ್ಯೂರಿಟಿ ಡಿಪಾಸಿಟ್ ಅಮೌಂಟ್ ನೋಡಿರಿ. ಸೆಕ್ಯೂರಿಟಿ ಡಿಪಾಸಿಟ್ ಇಲ್ಲಿಂದ ಯಾವುದೇ ನಾನ್ ರಿಫಂಡಬಲ್ ಅಲ್ಲ, ಇದು ಓನ್ಲಿ ಸೆಕ್ಯೂರಿಟಿ ಡಿಪಾಸಿಟ್ ಅಂದರೆ ರಿಫಂಡಬಲ್. ನಾವೇನು 5 ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಮಾಡ್ತೀವೋ ಇದು ಓನ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ತಗೊತಾರೆ. ಇಲ್ಲಿ ಲಾಕ್ ಪೀರಿಯಡ್ ಇನ್ 24 ಮಂತ್ಸ್ ಇರುತ್ತೆ. ಅಂದರೆ ಒಂದು ಬಾರಿ ನಾವು ಈ ಯಾಡ್ ಏಜೆನ್ಸಿ ತೊಗೊಂಡಿದ ಮೇಲೆ 24 ತಿಂಗಳವರೆಗೆ ಅದು ಕಂಟಿನ್ಯೂ ಹಂಗೆ ಇರುತ್ತೆ, ಮಧ್ಯದಲ್ಲಿ ತೆಗೆದುಕೊಂಡು ಬರೋದಿಲ್ಲ. 24 ತಿಂಗಳಾದಮೇಲೆ ಮತ್ತೆ ಬೇಕಾದರೆ ನಾವು ರಿನ್ಯೂವಲ್ ಮಾಡ್ಕೋಬೋದು, ಇಲ್ಲಾಂದರೆ ವಾಪಸ್ ಕೂಡ ತಗೋಬಹುದು. ಸೊ ಈ ಆದಮೇಲೆ ಸೆಕೆಂಡ್ದು ಇಲೈಟ್ ಯಾಡ್ ಏಜೆನ್ಸಿ, ಇದು 10 ಲಕ್ಷ ರೂಪಾಯಿ, ಸೇಮ್ 24 ಮಂತ್ಸ್ ಇರುತ್ತೆ. ಇದು ಮತ್ತು ಇನ್ನೊಂದು ಕೂಡ 25 ಲಕ್ಷ, ಇದು ಕೂಡ 24 ಮಂತ್ಸೇ. ಫಸ್ಟು
ಎಕ್ಸ್ಕ್ಲೂಸಿವ್ ಆ್ಯಡ್ ಏಜೆನ್ಸಿ ನಾವು ತೊಗೊಂಡ್ರೆ ಇಲ್ಲಿ ನಮಗೆ 5% ಕೊಡ್ತಾ ಇರ್ತಾರೆ ಪ್ರತಿ ಮಂತು 5%. ಅಂದರೆ ಈಗ 5 ಲಕ್ಷ ರೂಪಾಯಿ ನಾವು ಸೆಕ್ಯೂರಿಟಿ ಡಿಪಾಸಿಟಾಗಿ ಮಾಡಿದ್ದೀವಲ್ಲ, ಅಲ್ಲಿ 5% ಅಂದರೆ ಎಷ್ಟಾಗುತ್ತೆ ನಮಗೆ 25,000 ರುಪೀಸ್ ಪರ್ ಮಂತು. ಅಂದರೆ ಇದು ಮಂತು ಮತ್ತು ವೀಕ್ಲಿ ವೇಜ್ ಕೂಡ ಕೊಡ್ತಾರೆ. ಅಂದರೆ ವೀಕ್ಲಿ ಅಂದರೆ 6,000 ರೂಪಾಯಿ ಚಿಲ್ಲರೆ ಆಗುತ್ತಲ್ಲ. ಸೊ ಇದು ವೀಕ್ಲಿ ನಮಗೆ 5% ಅನ್ನೋದು ಕೊಡ್ತಾ ಹೋಗ್ತಾರೆ. 10 ಲಕ್ಷ ರೂಪಾಯಿ ಹಾಕಿದ್ರೆ ಅದು 6%, 25 ಲಕ್ಷ ಆಗಿದ್ರೆ ಅದು 7% ಪ್ರತಿ ಮಂತು ನಮಗೆ ಕೊಡ್ತಾ ಹೋಗುತ್ತಾರೆ. ಸೊ ಈ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇದಾವೆ, ಸ್ವಲ್ಪ ನೋಡ್ಕೋಬೋದು. ಇದು ಟೋಟಲ್ ಆಗಿ ನಮಗೆ ಬಿಸ್ನೆಸ್ ಪ್ಲಾನು. ಸೊ ವಿತ್ಡ್ರಾಲ್ ಹೇಗೆ ಯಾವ ಥರ ಕೊಡ್ತಾರೆ ಅಂದರೆ ನೋಡಿರಿ, ನಮಗೆ ಆ್ಯಡ್ ಬರೋದು ಮಂಡೇ ಟು ಫ್ರೈಡೇ, ಅಂದರೆ 5 ದಿವಸ, ವೀಕ್ಲಿ 5 ದಿವಸ ಕೊಡ್ತಾನೆ. ಸಾಟರ್ಡೇ ಹಾಲಿಡೇಸ್ ಇರುತ್ತೆ, ಸಂಡೇ ವಿತ್ಡ್ರಾಲ್. ಎವ್ರಿ ಸಂಡೇ ನಾವು ವಿತ್ಡ್ರಾವಲ್ನ ಮಾಡ್ಕೋಬೋದು. ಸೊ ವಿತ್ಡ್ರಾಲ್ ಯಾವಾಗ ನೀವು ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡ್ತೀರೋ ಆವಾಗಿನಿಂದ ನಿಮಗೆ ಈ 12 ಮತ್ತು 48 ಗಂಟೆಗಳ ಒಳಗಡೆ ನಿಮ್ಮ ಅಕೌಂಟಿಗೆ ಅನ್ನೋದು ಕ್ರೆಡಿಟ್ ಆಗಿಬಿಡುತ್ತೆ. ಇದು ಮಿನಿಮಮ್ ವಿತ್ಡ್ರಾಲು 255 ರೂಪಾಯಿ. ಸೊ 255 ರೂಪಾಯಿ ನಿಮ್ಮ ವ್ಯಾಲೆಂಟಲ್ಲಿದ್ದರೆ ನೀವು ವಿತ್ಡ್ರಾಲನ್ನು ಮಾಡ್ಕೋಬೋದು. ಸೊ ಡಿಡಕ್ಷನ್ ನೋಡ್ಕೊಂಡ್ರೆ 10% ಡಿಡಕ್ಷನ್ ಇರುತ್ತೆ ಆ್ಯಸ್ ಪರ್ ರೂಲ್ಸ್ ಪ್ರಕಾರ. ಇಲ್ಲಿ ಸರ್ವಿಸ್ ಚಾರ್ಜಸ್ ಅಂತೇಳಿ 8% ತೊಗೊತಾ ಇದ್ದಾರೆ, ಮತ್ತು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈಗ ಸ್ವಲ್ಪ ಚೇಂಜ್ ಆಗಿದ್ದಾವೆ TDS. ಇಲ್ಲಿ 2% TDS ಅನ್ನು ಟೋಟಲ್ 10% ಕಟ್ಟಾಗಿ ಉಳಿದ ಅಮೌಂಟು ನಮಗೆ ಅಕೌಂಟಿಗೆ ಆಗುತ್ತೆ. ಒಂದು ಸಲ ನಾವು ರಿಯಲ್ ಕ್ಲಿಕ್ಸ್ದು ಡಾಕ್ಯುಮೆಂಟ್ಸ್ ನೋಡ್ಕೋಬೋದು. AMCA ಸರ್ಟಿಫಿಕೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರನೇ ನಮಗೂ ಕಂಪ್ನಿ ರಿಯಲ್ ಕ್ಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಕಂಪ್ನಿ ಪ್ಯಾನ್ ಕಾರ್ಡ್ ಕೂಡ ನೋಡ್ಕೋಬೋದು. ನಾವು ನೋಡ್ಬೋದು ಇಲ್ಲಿ 6ನೇ ತಿಂಗಳು 25 ತಾರೀಕು ಈ ಕಂಪ್ನಿಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಹೆಡ್ ಆಫೀಸ್ ಬಂದು ಜೈಪುರ್ ವೈಶಾಲಿ ನಗರದಲ್ಲಿ ಇದೆ. ಸೊ ನೀವು ಕೂಡ ಯಾವಾಗ ವಿಸಿಟ್ ಮಾಡ್ಕೋಬೋದು, ಬಂದು ಒಂದು ಸತಿ ನೋಡಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ಇನ್ನೊಂದು ಹೆಚ್ಚಿನ ಮಾಹಿತಿ ಪಡಬೋದು. ಆದರೂ ಮತ್ತು ಇನ್ನು ವಾಟ್ಸಪ್ ಗ್ರೂಪ್ ಅಂತರ ಕೂಡ ಜಾಯ್ನ್ ಆಗಿ ನನ್ನ ಹತ್ರ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಕೂಡ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಮತ್ತೆ ಏನನ್ನ ನಿಮಗೆ ಸಂದೇಹಗಳು ಇದ್ದರೆ, ಡೌಟ್ಗಳಿದ್ದರೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ಸೊ ನನ್ನ ಫೋನ್ ನಂಬರ್ 8050501056, 8050501056. ದಿಸ್ ಈಸ್ ಮೈ ನಂಬರ್. ಸೊ ನೀವು ಯಾವಾಗ ಬೇಕಾದರೆ ಫೋನ್ ಮಾಡ್ಕೋಬೋದು, ಏನು ಬೇಕಾದರೂ ಕೂಡ ಕೇಳಬಹುದು. ನಿಮಗೆ ನೋಡಿರಿ ಫ್ರೆಂಡ್ಸ್, ನಾವು ಬಿಗಿನಿಂಗದಲ್ಲಿದ್ದೀವಿ. ಆಫ್ಟರ್ 1 ಇಯರ್ ಆದಮೇಲೆ ನೀವು ನೋಡಿಕೊಂಡ್ರೆ ಎಂಥ ಮಾರ್ಕೆಟಿಂಗ್ ಲೀಡರ್ ಆದರೂ ಕೂಡ ಖಂಡಿತ ಈ ಒಂದು ಕಂಪ್ನಿಗೆ ಬಂದೇ ಬರ್ತಾನೆ. ಫ್ರೆಂಡ್ಸ್, ಇವತ್ತು ನಾವು ಕೇಳ್ತಿರ್ತೀವಿ, ಅದು ಹಂಗೆ ಕೊಡೋಂಗಿಲ್ಲ, ಹಿಂಗೆ ಕೊಡೋಂಗಿಲ್ಲ, ಅದು ಹಿಂಗಿಲ್ಲ ಹಿಂಗಿಲ್ಲ ಅಂದರೆ ಬಹಳ ಜನ ಹೇಳ್ತಿರ್ತಾರೆ. ಆದರೆ ಒಂದು ಬಾರಿ ಕಂಪ್ನಿ ಪ್ರೊಫೈಲು, ಕಂಪ್ನಿ ಬ್ಯಾಕ್ಗ್ರೌಂಡು, ಕಂಪ್ನಿ ವಿಷನ್ನು, ಕಂಪ್ನಿ ಗೋಲು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ ಮೇಲೆ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ನಿಮಗೆ ಗೊತ್ತಾಗತ್ತೆ ಏನು ಅನ್ನೋದು ಹೇಗೆ ಅನ್ನೋದು. ಸೊ ಅದ್ಭುತವಾದ ಒಂದು ಪ್ಲ್ಯಾನು ನಮಗೆ ರಿಯಲ್ ಕ್ಲಿಕ್ಸ್ನಿಂದ ಬಂದಿದ್ದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.